ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅನ್ನೋ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾವ ಡ್ರೈ ಫ್ರೂಟ್ಸ್ ಇದೆ ಅದೆಲ್ಲ ತೊಗೊಂಡು ಮಾಡ್ಕೋಬೋದು. ನಾನಿಲ್ಲಿ ಏನೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಇಲ್ಲೂ ಜಸ್ಟ್ ರಫಾಗಿ ಹೇಳ್ತೀನಿ. ಬಾದಾಮಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ, ಗೋಡಂಬಿ ಅರ್ಧ ಕಪ್ಪು, ಪಿಸ್ತಾ 1/4 ಕಪ್ಪು, ಮತ್ತು ತುಪ್ಪ ಬೇಕಾಗುತ್ತೆ. ಹಾಗೆ ಒಣ ದ್ರಾಕ್ಷಿ 1/2 ಕಪ್ಪು, ಮತ್ತು ಅಂಜೂರ ಅಂತ ಬರುತ್ತಲ್ಲ ಅದು 6ರಿಂದ 7, ಮತ್ತು ಸೀಡ್ಸ್ಗಳು ಎಲ್ಲ ಥರದ್ದು ಸೀಡ್ಸ್ಗಳು ತೊಗೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸ್, ವಾಟರ್ ಮಿಲನ್, ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಎಲ್ಲ 2 ಸ್ಪೂನ್ಸ್ ತೊಗೊಂಡ್ರೆ ಸಾಕಾಗುತ್ತೆ. ಹಾಗೆ ಗಸಗಸೆ ಸ್ವಲ್ಪ, ಡೇಟ್ಸ್ ಬೇಕು ಇದಕ್ಕೆ ಮೇಯ್ನು 25 to 30 ಅಥವಾ 350 ಗ್ರಾಮಷ್ಟು, ಏಲಕ್ಕಿ ಪುಡಿ, ಹಾಗೆ ವಾಲ್ನಟ್ ಮತ್ತು ಗೋಂದನ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದನ್ನು ಬೇಕಾದರೆ ನೀವು ಯೂಸ್ ಮಾಡ್ಬೋದು, ಇಲ್ಲದೇ ಸ್ಕಿಪ್ ಮಾಡ್ಕೋಬೋದು. ಫಸ್ಟು ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಎಲ್ಲದನ್ನು ರೋಸ್ಟ್ ಮಾಡ್ತಾ ಬರಬೇಕು. ಫಸ್ಟ್ ಇಲ್ಲಿ ಬಾದಾಮಿ ತೊಗೊಂಡು ರೋಸ್ಟ್ ಮಾಡ್ತಾಯಿದ್ದೀವಿ. ಇನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನ್ ಸ್ಟಿಕ್ನ ಯೂಸ್ ಮಾಡಬೇಡಿ ದಯವಿಟ್ಟು, ಅದು ಒಳ್ಳೆಯದಲ್ಲ. ಈ ಥರ ಟ್ರಿಪ್ಲಿ ಸ್ಟೀಲ್ ಕಡಾಯಿ ಬರುತ್ತೆ, ಅದನ್ನು ತೊಗೊಳ್ಳಿ. ಇದು 3 ಲೇಯರ್ ಇರುತ್ತೆ. ಸೊ ಈ ಥರದ್ದು ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲಿ ತುಪ್ಪ ಹಾಕ್ಕೊಂಡು ಒಂದೊಂದೇ ಡ್ರೈ ಫ್ರೂಟ್ಸ್ಗಳನ್ನ ರೋಸ್ಟ್ ಮಾಡ್ತಾ ಬರಬೇಕು. ಫಸ್ಟ್ ನಾನಿಲ್ಲಿ 1/2 ಕಪ್ಪಷ್ಟು ಗೋಂದ್ ತೊಗೊಂಡಿದ್ದೀನಿ. ಸೊ ಇದಿಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ನಾನು ಇದು ಒಳ್ಳೆಯದು ಅಂಥೇಳಿ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲ ಅಂತಂದರೆ ಇಟ್ಸ್ ಓಕೆ, ಸ್ಕಿಪ್ ಮಾಡ್ಕೊಳ್ಳಿ. ಅದನ್ನು 1/2 ಕಪ್ಪಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ 1 ಕಪ್ಪಷ್ಟು ಆಲ್ಮಂಡನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ತುಪ್ಪ ಕೂಡ ಒಳ್ಳೆಯದೇ. ತುಪ್ಪ ಇಲ್ಲದೆ ಮಾಡ್ತೀನಿ ಅಂತಂದರೆ ಸ್ವಲ್ಪ ಜಾಸ್ತಿ ದಿನ ಇರುತ್ತೆ. ತುಪ್ಪ ಹಾಕ್ಕೊಂಡು ಮಾಡ್ತೀನಿ ಅಂದರೆ ಸ್ವಲ್ಪ ಬೇಗ ಹಾಳಾಗಿಬಿಡುತ್ತೆ. ಅದೇ ಆಲ್ಮೋಸ್ಟ್ ಒಂದು 15 ಡೇಸ್ ತನಕ ಇಟ್ಕೊಂಡು ತಿನ್ಬೋದು. ಒಂದೊಂದೇ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಗೋಡಂಬಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಕೆಲವು ಏನು ಗೊತ್ತಾ, ಹಾಗೆ ತಿಂತೀವಿ ಅನ್ನೋರು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಮಾಡ್ಕೋಬೋದು. ಬಟ್ ಚಿಕ್ಕ ಮಕ್ಕಳಿಗೆ ತಿನ್ನೋದಕ್ಕೆ ಫುಲ್ಲು ಅದು ಗ್ರೈಂಡ್ ಆಗಿದ್ದರೆ ಬೆಟರ್ ಅಂಥೇಳಿ ಈ ಥರ ಮಾಡ್ತಾ ಇರೋದು. ಇದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋದು. ನೆಕ್ಸ್ಟು ಇಲ್ಲಿ 1/4 ಕಪ್ಪಷ್ಟು ಪಿಸ್ತಾ ತೊಗೊಂಡು ಅದನ್ನು ಕೂಡ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಆ್ಯಂಡ್ ಕೆಲವ್ರಿಗೆ ಆ ಥರ ಡ್ರೈ ಫ್ರೂಟ್ಸ್ಗಳು ಚಿಕ್ಕದಾಗಿ ಕಟ್ ಮಾಡಿದರೂ ತಿನ್ನೋಕೆ ಇಷ್ಟ ಆಗೋಲ್ಲ. ಕೆಲವ್ರಿಗೆ ಫುಲ್ಲು ಸ್ವಲ್ಪ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಿಕೊಂಡು ಉಂಡೆ ಕಟ್ಟಿದರೆ ಅದಿಷ್ಟ ಆಗುತ್ತೆ. ಸೊ ಅದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಪೆಂಡ್, ನಿಮಗೆ ಯಾವ ಥರ ಇಷ್ಟ ಆ ಥರ ಮಾಡ್ಕೊಳ್ಳಿ. ಬಟ್ ನಾನಿಲ್ಲಿ ಫುಲ್ಲು ಮಕ್ಕಳು ತಿನ್ನೋ ಥರ ಮಾಡ್ತಾ ಇರೋದಿದು.
ಮೀಡಿಯಮ್ ಫ್ಲೇಮಲ್ಲಿ ಎಲ್ಲದನ್ನು ನಿಧಾನಕ್ಕೆ ಒಂದೊಂದೇ ರೋಸ್ಟ್ ಮಾಡ್ತಾ ಬರಬೇಕು. ಸೊ ನೆಕ್ಸ್ಟ್ ಇಲ್ಲಿ ಸೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಎಲ್ಲ ಥರದ್ದು ಸೀಡ್ಸ್ನು 2 ಸ್ಪೂನ್ಸ್ ಹಾಕ್ಕೊತಾ ಇದ್ದೀನಿ. ಕಪ್ಪು ಎಳ್ಳು ಹಾಗೆ ಗಸಗಸೆ ಕೊಬ್ಬರಿ ಅದನ್ನು ಕೂಡ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ತುಪ್ಪದಲ್ಲಿ ಹುರಿದಷ್ಟು ಒಳ್ಳೆಯದು. ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಕೂಡ ಒಂದೊಂದು ಬೆನಿಫಿಟ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಡ್ರೈ ಫ್ರೂಟ್ಸ್ ತುಂಬ ಒಳ್ಳೆಯದು. ಇವಾಗ ನಾವು ತಿನ್ನೋದೇ ಎಲ್ಲ ಕಳಪೆ. ಆ ಥರ ಇರಬೇಕಾದ್ರೆ ಏನಾದ್ರು ಹೆಲ್ದಿಯಾಗಿ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಅಥವಾ ನಮಗೆ ತಿನ್ನೋದ್ರಿಂದ ಒಳ್ಳೆಯದಾಗುತ್ತೆ. ಏನೇನು ಅದರಲ್ಲಿ ವಿಟಮಿನ್ಸ್ ಇರುತ್ತೆ ಅದೆಲ್ಲ ಬಾಡಿಗೆ ಸೇರುತ್ತೆ. ಸೊ ಈ ಥರ ಮಾಡಿಕೊಂಡು ಇಟ್ಕೊಂಡು ತಿನ್ಬೋದು. ದಿನಕ್ಕೆ ಒಂದೊಂದು ತಿಂದರೆ ಅಟ್ಲೀಸ್ಟ್ ಶಕ್ತಿನಾದರೂ ಬರುತ್ತೆ. ವಾಲ್ನಟ್ನ ನೆಕ್ಸ್ಟ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ರೈಸನ್ಸ್ ದ್ರಾಕ್ಷಿನೂ ಕೂಡ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಏನು ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು. ಗೋಂದ್ ಮತ್ತು ಈ ಥರ ಖರ್ಜೂರ ಇವೆರಡು ಸ್ವಲ್ಪ ಗ್ರೈಂಡ್ ಮಾಡೋದು ಸ್ವಲ್ಪ ಕಷ್ಟ. ಆದರೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾನೆ ಇದ್ದರೆ ಅದು ಮೆಲ್ಟಾಗಿ ಫುಲ್ಲು ಮೆಲ್ಟ್ ಆಗುತ್ತದು. ಸೊ ಆವಾಗ ಆರಾಮಾಗಿ ಗ್ರೈಂಡ್ ಮಾಡ್ಕೋಬೋದು. ಇದೆರಡು ಬಿಟ್ಟರೆ ಮಿಕ್ಕಿದೆಲ್ಲ ಆರಾಮಾಗಿ ಗ್ರೈಂಡ್ ಆಗುತ್ತೆ. ಡೇಟ್ಸ್ ಈ ಥರ ಫುಲ್ಲು ಹದ ಬರೋ ತನಕ ಚೆನ್ನಾಗಿ ಅದನ್ನು ತುಪ್ಪದಲ್ಲಿ ಇದು ಮಾಡ್ಕೋಬೇಕು. ಈ ಥರ ಉಂಡೆ ಮಾಡ್ಕೊಳಕ್ಕಾಗೋ ಅಷ್ಟು. ಇನ್ನು ಇವಾಗ ತುಪ್ಪದಲ್ಲಿ ಏನೇನು ಡ್ರೈ ಫ್ರೂಟ್ಸ್ನ ಹುರ್ಕೊಂಡಿದ್ವಿ ಅದನ್ನು ಪಲ್ಸ್ ಮೋಡಲ್ಲಿ ಸುಮ್ಮನೆ ಹಿಂಗೆ ಸ್ವಲ್ಪ ಸ್ವಲ್ಪ ಆನ್ ಮಾಡಿ ಆಫ್ ಮಾಡಿ
ರುಬ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದರಲ್ಲೇ ಮಾಡ್ಬೋದು, ಬಟ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದಂತೇಳಿ. ಸೀಡ್ಸ್ ಎಲ್ಲ ತುಂಬ ಒಳ್ಳೇದಲ್ಲ. ಇನ್ನು ಕೊಬ್ಬರಿ ಒಳ್ಳೆಯದು, ಹಾಗೆ ಎಳ್ಳು ಮತ್ತು ಗಸಗಸೆ ಎಲ್ಲದನ್ನೂ ಆ್ಯಡ್ ಮಾಡಿರೋವಂಥ ಡ್ರೈ ಫ್ರೂಟ್ಸ್. ಸೊ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಬೆಟರ್. ಬೇಕಾದಾಗ ಅವಾಗವಾಗ ಮಾಡ್ಕೋಬೋದು. ದಿನಕ್ಕೊಂದು ಉಂಡೆ ಆ ಥರ ತಿಂದರೆ ಹೆಲ್ತಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಮೇಯ್ನ್ ಡೇಟ್ಸ್ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಸೊ ಅದನ್ನು ತೊಗೊಂಡು ಚೆನ್ನಾಗಿ ಆ ಥರ ಮೆಲ್ಟ್ ಆದರೆ ಆರಾಮಾಗಿ ಉಂಡೆ ಕಟ್ಬೋದು. ಸೊ ಈ ಥರ ಪಲ್ಸ್ ಮೋಡಲ್ಲಿ ಸುಮ್ಮನೆ ಸ್ವಲ್ಪ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡಾಗ ಅದು ನೀಟಾಗಿ ಇದಾಗುತ್ತೆ. ಕೆಲವರು ಹಾಗೆ ತಿನ್ನೋಕ್ಕೆ ಇಷ್ಟಪಡೋರು ಹಾಗೆ ಜಸ್ಟ್ ಸ್ಲೈಸ್ ಮಾಡಿ ಆ ಥರನೂ ಮಾಡ್ಕೋಬೋದು, ತುಪ್ಪದಲ್ಲಿ ಇದೇ ಥರ ಹುರ್ಕೊಂಡು.
ಸೊ ಲಾಸ್ಟಲ್ಲಿ ಈ ಥರ ಉಂಡೆ ಕಟ್ಕೊಂಡು ಇಟ್ಕೋಬೋದು. ಸೊ 15 ಡೇಸ್ ಸ್ಟೋರ್ ಮಾಡ್ಬೋದು, ಬಟ್ 15 ಡೇಸ್ ತನಕ ಇರಲ್ಲ, ಬೇಗ ಖಾಲಿ ಆಗಿಬಿಡುತ್ತೆ. ತುಪ್ಪ ಹಾಕಿ ಹುರ್ದು ಮಾಡಿರೋದ್ರಿಂದ ಬೇಗ ತಿನ್ಕೊಂಡ್ರೆ ಒಳ್ಳೆಯದು. ತುಪ್ಪ ಹಾಕದೆ ಮಾಡಿದ್ರೆ ಇನ್ನೂ ಜಾಸ್ತಿ ಇಡ್ಬೋದು. ಬಟ್ ತುಂಬ ಹೆಲ್ದಿ. ನೀವು ಕೂಡ ಮಾಡಿಕೊಂಡು ಮಕ್ಕಳಿಗೆ ಮಾಡಿಕೊಡಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.